ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇದು ನನ್ನ ಫಸ್ಟ್ ಮೀಡಿಯಾ ಪ್ರೆಸೆನ್ಸ್ ಇದೆಲ್ಲಾನು. ಸೊ ನಾನು ಸ್ವಲ್ಪ ನರ್ವಸ್ ಇದ್ದೀನಿ, ನೀವೇನು ಅನ್ಕೋಬೇಡಿ. ಏನಾದರೂ ಅನ್ಬೋದು, ಏನಂತೇಳಿ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈಚ್ ಒನ್ ಆಫ್ ಯು ಫಾರ್ ಕಮಿಂಗ್ ಹಿಯರ್ ಟುಡೇ to celebrate our release of this music. And we are truly honored to be here, and I feel truly blessed to be part of this music. ಇದಕ್ಕಂದ್ರೆ ಫಸ್ಟ್ ನಂಗೆ ಆ್ಯಂಡ್ ಆಲ್ಸೋ ನಂದು ಕನ್ನಡ ಬ್ಯಾಂಗ್ಳೂರ್ ಕನ್ನಡ ಅಲ್ಲ, ಸ್ವಲ್ಪ ಉತ್ತರ ಕರ್ನಾಟಕದಿಂದ, ಸೊ ನಂದು ಅದೇ ಬರುತ್ತೆ. ಬಟ್ ಮಿಕ್ಸ್ ಆಗುತ್ತೆ ಸರ್, ಅಂದರೆ ಫ್ಲೋ ಅಲ್ಲಿ ಬರಲ್ಲ, ಬಟ್ ಮಿಕ್ಸ್ ಆಗಿ ಮಾತಾಡ್ತೀನಿ. ಯಾ ಸೊ ಫಸ್ಟ್ ನನಗೆ AJ ಸರ್ ಅಪ್ರೋಚ್ ಡೈರೆಕ್ಟ್ ಆಗಿದ್ದಿಲ್ಲ, ಬಿಕಾಸ್ ಥ್ಯಾಂಕ್ಸ್ ಟು ಆ್ಯಕ್ಚುಲಿ ಸತ್ಯ ಸರ್ಸ್ ವೈಫ್ ಜಾನ್ವಿ ಅವ್ರು ನನಗೆ ಪರಿಚಯ ಇದ್ರು. ಸೊ ಶಿ ಹ್ಯಾಸ್ ಟೆಕ್ಸ್ಟೆಡ್ ಮೀ, ಟೆಕ್ಸ್ಟ್ ಮಾಡಿದಾಗೆ she had told that AJ sir is doing such an amazing one concept ಇದೆ, ಒಂದು ಮ್ಯೂಸಿಕ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೇಕ್ ಶ್ಯೂರ್ ದಟ್ you take part in it. ಹಾಗಂದ್ರೆ I was like, ಮ್ಯಾಮ್ ಶ್ಯೂರ್, ನಾನು ಕೇಳೋದಿದೆ, I want to know the concept, I want to know the music, ಎಲ್ಲನೂ ನೋಡಿ I'll make a decision for sure ಅಂತಂದ್ರೆ AJ sir approach ಆಗಿರು ಅವಾಗ, and he sent me all the everything about the music, even the looks and everything. ಎಷ್ಟು ಟಚ್ ಆಯ್ತು ಗೊತ್ತಾ ಅವಾಗ. It was like so it felt very personal, very emotional. ನಾನು ಇದು ಹೆಂಗೆ ಬಿಟ್ಕೊಳಕ್ಕೆ ಆಗಲ್ಲ, ಇನ್ಸ್ಟೆಂಟ್ಲಿ ಓನ್ಬೇಕಂತೂ ಹಾಗೆ ಮಾಡಿದೆ ನಾನು. I instantly said yes, and well, I think I've made the best decision after doing this movie. It's such an incredible team. ಎಲ್ಲರೂ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಸ್ಪೆಷಲಿ ಸರ್ ಅಥರ್ವ ಅವರಂತೂ ಎಲ್ಲದರಲ್ಲಿ ಇರುತ್ತಾರೆ. he acts amazingly. He is talented, he's hard working. At the same time, he also was looking around, ಎಲ್ಲರೂ is everybody okay, is everybody getting everything that's required for this shot, or is everybody fed well, ಅದೆಲ್ಲ. ಸೊ ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಡೆಡಿಕೇಟೆಡ್, ತುಂಬ ಸಿನ್ಸಿಯರ್ ಇದ್ದಾರೆ. ಆ್ಯಂಡ್ ಐ ವಿಶ್ ಹಿಮ್ ಇನ್ಕ್ರೆಡಿಬ್ಲಿ ಲಾಟ್ ಆಫ್ ಸಕ್ಸಸ್ ಇನ್ ದಿಸ್ ಫೀಲ್ಡ್. ಸರಿ ಎಡಿಟ್ ನಾನು ನನ್ನಾನೇ ನೋಡಿಕೊಂಡೆ, ನನಗೂ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ಸೋ ಗುಡ್ ಟು ಸಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ. ಇಟ್ಸ್ ಓಕೆ, ಐ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ಮೋರ್ ಆಫ್ ದೀಸ್ ಅಂತ. ಆ್ಯಂಡ್ ಟು ಆಲ್ ದ ಪ್ರೊಡ್ಯೂಸರ್ಸ್ ಔಟ್ ದೇರ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಅಥರ್ವ ಅವ್ರ ಫ್ರೆಂಡ್ಸ್ ಎಲ್ಲರೂ ಅವ್ರನ್ನೂ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸೋರು ಎಲ್ಲ ಹೋಲ್ ಜರ್ನಿನಲ್ಲಿ. ಸೊ we clearly know that it's not just one person's hard work, right? It is a collective work. So every frame, every note, every emotion, it is a collective representative of incredible team here. So I feel I'm very grateful and blessed to be part of this team. And moreover, actually first ಹೇಳ್ಬೇಕಿತ್ತು, thank you so much ನೀವೆಲ್ಲ ಬಂದಿದ್ದಕ್ಕೆ ಸರ್, ಅರುಣ್ ಸರ್, ಪವನ್ ಸರ್, ಚೇತನ್ ಸರ್, ಸತ್ಯ ಸರ್, ಸುಧೀರ್ ಸರ್, ಸಾರಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನೀವೆಲ್ಲ ಬಂದು ಮೀಡಿಯಾ ಎಸ್ಪೆಷಲಿ, ಥ್ಯಾಂಕ್ ಯು ಸೋ 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 ಮಚ್. ನಮಸ್ಕಾರ. ಬೋರಮೆ ನಾನು ಇದರದ್ದು ಶುರುವಾತ್ ಅಂದರೆ ಜರ್ನಿ ಐಡಿಯೇಷನ್ ಲೆವೆಲಿಂದನೂ ಗೊತ್ತು. AJ ನಾವು ಜೊತೆ ವರ್ಕ್ ಮಾಡ್ತಿದ್ದೀವಿ ಅಣ್ಣ ಫ್ರಮ್ ಮೆಕ್ಸಿಕೋಗೆ. ಸೊ ಆ ಟೈಮಲ್ಲಿ ಡಿಸ್ಕಷನ್ ಮಾಡಿದಾಗಿಂದನೂ ಅದು ಎಷ್ಟು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿದ್ದಾರೆ, ಆ ಪ್ರಿಪ್ರೇಷನ್, ಈ ಶಾರ್ಟ್ಸ್ ಈ ಥರ ಬರಬೇಕು, ಮ್ಯೂಸಿಕ್ ಈ ಥರ ಬರಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂದರೆ ಒಂದು 3-4 ಮಿನಿಟ್ಸ್ ಸಾಂಗ್ ಅಂತ ಅನಿಸುತ್ತೆ, ಬಟ್ ಅವ್ರು ಮಾಡಿರೋಂಥ ಹಾರ್ಡ್ ವರ್ಕ್ ಅದು ಕಾಣಿಸುತ್ತೆ. ಫಿನಿಶಿಂಗ್ ಫಿನ್ನೆಸ್ ಏನಿರುತ್ತೆ ಅದು ಕಾಣಿಸುತ್ತೆ ಎವ್ರಿ ಫ್ರೇಮಲ್ಲಿ. ಅದಕ್ಕೆ ಅವ್ರು ಪಟ್ಟಿರೋ ಕಷ್ಟ ಅಥವಾ ಶ್ರಮ ಪೂರ್ತಿ ಗೊತ್ತಾಗುತ್ತೆ. ಅದೇ ಥರ ಸುಷ್ಮಿತಾ ಅವರಾಗಿರ್ಬೋದು, ಅಥರ್ವ ಆಗಿರ್ಬೋದು, ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ ಆ ಎಮೋಷನ್ಸ್ನ ಸ್ಕ್ರೀನ್ ಮೇಲೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಖಂಡಿತ ಒಳ್ಳೆ ಫ್ಯೂಚರ್ ಇದೆ. ಖಂಡಿತ ನಿಮಗೆ ವೆಲ್ಕಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ, ಅಥವಾ ಇದಕ್ಕೆ ನಿಮಗೆಲ್ಲ ಒಳ್ಳೇದಾಗಲಿ. ಆಮೇಲೆ ನಾಗಾರ್ಜುನ ಶರ್ಮಾ ನಮಗೆ ಆಸ್ಥಾನ ಕವಿ ಥರ ನಮಗೆ ಸಾಂಗ್ಗಳೆಲ್ಲ ಬರ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅವ್ರದ್ದು ರೈಟಿಂಗ್ ಬಗ್ಗೆ ಏನು ಹೇಳೋದೇ ಬೇಕಿಲ್ಲ. ಆ ಎಮೋಷನ್ಸ್ನ ಕಟ್ಕೊಡೋದ್ರಲ್ಲಿ ಹಿ ಈಸ್ ಲೈಕ್ ರಿಯಲಿ ಟ್ಯಾಲೆಂಟೆಡ್. ಸೊ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು, ಗುಡ್ ಲಕ್. ಸ್ಟೋರಿ ಇದೆ, ರಾ ಲವ್ ಸ್ಟೋರಿ, ಅದು ರಾ ಲವ್ ಸ್ಟೋರಿ, ರಿಯಲ್ ಲವ್ ಸ್ಟೋರಿ ಇರ್ಲಿ ಸರ್. ಹಾಡು ಹೆಂಗ ಅನಿಸ್ತು ಸರ್? ಅಂದರೆ ನಾನು ಇವತ್ತು ಇಲ್ಲಿ ಬಂದಿದ್ದು ತಡ ಆಯಿತು, ಅಂದರೆ ಕ್ಷಮೆ ಇರಲಿ. ನಾನು ಇಲ್ಲಿಗೆ ಲೇಟ್ ಅಲ್ಲ, ಆ್ಯಕ್ಚುಲಿ ನನಗೆ 5 ಗಂಟೆಗೆ ಮೇಲೆ ಇನ್ನೊಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದೆ, ಅದರ ಟ್ರೈಲರ್ ಬಂದಿತ್ತು. ನಾನು ಇವತ್ತು ಸರ್ ಹೇಳಿದ್ದೆ, ಸರ್ ಇವತ್ತು ಒಂದಿನ ಬರೋಕ್ಕಲ್ಲ, ನಮ್ಮದೇ ಒಂದು ಸಿನಿಮಾದ ಕೆಲಸ ಇದೆ ಅಂತ. ಅಲ್ಲೊಂದು 20 ನಿಮಿಷ ಟೈಮ್ ಇದೆ ಅಂದರು. ಅದಕ್ಕೆ ಸರಿ ಅಥರ್ವ ಸರ್ ವಿಶ್ ಮಾಡೋಣ ಅಂತ ಬಂದೆ. ಇಲ್ಲ ಯಾವಾಗಲೂ ಲೇಟ್ ಎಂಟ್ರಿ ಇಲ್ಲ
ಅಣ್ಣ ಕೇಳಿ ಪ್ರವೀಣ್ ಸರ್ ಕೇಳಿ 5 ಗಂಟೆಗೆ ಇದ್ದೆ, 5 ಗಂಟೆಗೆ ಹೇಳಿದ್ರು, ಅಲ್ಲಿ ಟೈಮ್ ಅವ್ರದ್ದು ಏನೋ ಇದೆ ಅಂದ್ರು. ಸರಿ ಆ ಥರ ಸರ್ಗೆ ಬಂದೆ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಒಂದು ಇಲ್ಲಿರೋರೆಲ್ಲ ನನ್ನ ಗುರುಗಳೇ, ಎಲ್ಲ ನನ್ನ ಅನ್ನದಾತ್ರೆ. ಬಿಕಾಸ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಪವನ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಚೇತನ್ ಸರ್ ಜೊತೆ ಬಹದ್ದೂರ್ ಮಾಡಿದ್ದೀನಿ, ನಾಗರಾಜ ಶರ್ಮಾ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಮ್ಮ 2 ಸಿನಿಮಾಗೆ ಹಾಡು ಬರ್ದಿದ್ದಾರೆ, AJ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಒಂದು ಖುಷಿ, ಈಗ ನಾನು ಬಂದ ತಕ್ಷಣ ಕಾಕ್ರೋಚ್ ಬೇಗ ಬಾ ಅಂದರು. ಆ ಸಂಪೂರ್ಣ ಅಧಿಕಾರ ನಿಮಗೆ ಸರ್, ನಿನ್ನೆ ಸರ್. ಯಾಕೆ ಅಂತಂದ್ರೆ ಮೊದಲನೇ ಹೆಸರು ಈ ಸುದಿದು ಬೇರೆ. ನಮ್ಮ ಆಫೀಸ್ಗೆ ಒಂದ್ಸರಿ ಬಂದಾಗ ಕಿಸ್ ಫಿಲಮ್ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು, ಬಾಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಇವನ್ನ ಕರೆಸ್ತಾನೆ. ನನ್ನ ಫ್ರೆಂಡ್ ಬಂದಿದ್ದ ಮಂಡ್ಯದಿಂದ. ಅವನು ಸ್ವಲ್ಪ ಈ ಜ್ಯೋತಿಷ್ಯ ಇದೆಲ್ಲನೂ ಒಂಚೂರು ನೋಡೋಣ ಅವನು, ಆಯ್ತಾ. ಅವನು ಮೊಬೈಲ್ ತೆಗ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅಂತಂದ. ಇವ್ರು ಡೇಟ್ ಆಫ್ ಬರ್ತ್ ಹೇಳಿದ್ರು, ಹೆಸರೆಲ್ಲ ಹೇಳಿದ್ರು. ನಿನ್ಗೆ ಸುದಿ ಅಂತಂದು ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ನಿನ್ ಲೈಫು, ಹೆಸರು ಚೇಂಜ್ ಮಾಡ್ಕೊ ಅಂತ. ಕಾಯಿಂದ ಬರಬೇಕು, ಆ ಥರದ್ದು ಯಾವ್ದಾದ್ರು ಒಂದು ಹೆಸರು ಚೇಂಜ್ ಮಾಡ್ಕೊ ಅಂತಂದ. ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರೆಲ್ಲೋ ಸಿಕ್ಬಿಟ್ಟು, ಅಣ್ಣ ಅವ್ನು ಯಾವ ಬಾಯಲ್ಲಿ ಹೇಳೋದು ಗೊತ್ತಿಲ್ಲ, ಸೂರಿ ಸರ್ ಕಾಕ್ರೋಚ್ ಅಂತ ಹೆಸರು ಇಟ್ಬಿಟ್ರು, ನನ್ನ ಲೈಫೇ ಚೇಂಜ್ ಆಗೋಯ್ತು. ಖಂಡಿತ ನಿಜ ಸರ್, ಹೌದು. ಅದು ಸ್ನೇಹಿತರು ಹೇಳಿದ್ರು, ಸದ್ಯಕ್ಕೆ ಅವರು ಕೈ ನೋಡೇ ಹೇಳಿದ್ರು, ಅವತ್ತೇನಾದ್ರು ಆರ್ಯವರ್ಧನ್ ಸರ್ ಬಂದ್ಬಿಟ್ಟಿದ್ರೆ ನಾನು ಸುಮ್ಮನೆ ಕೂತಿದ್ದೆ. ಸರ್ದು ಮೀಟಿಂಗ್ ಇತ್ತು, ಮಾತಾಡ್ತಿದ್ರು, ಅವರು ಕೂತಿದ್ರು. ಹಂಗಾಗಿ ಸುಮ್ಮನೆ ನೀನು ಕೈ ತೋರ್ಸಪ್ಪ ಅಂತಂದ್ರು. ಒಳ್ಳೇದಾಯ್ತು ಸರ್. ಹಾಗೇನೋ ನಿಮ್ಗೆ ಆ ಗುರುಗಳು ಪರಿಚಯ ಇದ್ಬಿಟ್ಟಿದ್ರೆ ಸೊ ಹಂಗಾಗಿ ಅಲ್ಲಿಂದ ಶುರು ಆಯ್ತು. ಆಮೇಲೆ ಇಲ್ಲಿ ಒಂದ್ ಹೇಳ್ಬೇಕಂದ್ರೆ, ಎಂತ ದೊಡ್ಡ ಸಿನಿಮಾ ಆದ್ರೂ ಅದ್ರದ್ದು ಮೂಲ ಅಂತ ಹುಡುಕ್ತಾ ಹೋದ್ರೆ ಪೆನ್ ಮತ್ತೆ ಪೇಪರ್. ದಟ್ ಇಸ್ ವೈ ಪೆನ್ ಅಂಡ್ ಪೇಪರ್ ಸ್ಟುಡಿಯೋಸ್. ಸೊ ಕಂಪ್ಲೀಟ್ ಏನಿವತ್ತು ನಮ್ಗೆ ಆಸ್ ಇದ್ರದ್ದು ಜಸ್ಟ್ ನಾವು ಫೇಸ್ ಅಷ್ಟೇ. ಆಕ್ಚುಲ್ ಕ್ರೆಡಿಟ್ ಸೇರ್ಬೇಕಾಗಿರೋದು ಆ ಕಂಪ್ಲೀಟ್ ಕ್ರೂಗೆ. ಕಟ್ಟೆಯಣ್ಣ ಆಗಿರ್ಬೋದು, ಆನಂದಣ್ಣ ಆಗಿರ್ಬೋದು, ಆಮೇಲೆ ಕಂಪ್ಲೀಟ್ ನಮ್ಮ ವರ್ಧಾ, ಅಭಿ, ಕಂಪ್ಲೀಟ್ ಹೋಲ್ ಟೀಮ್ಗೆ ಈ ಕ್ರೆಡಿಟ್ ಸೇರ್ಬೇಕು. ನಮ್ಗಿನ ಜಾಸ್ತಿ ಆ ಟೀಮ್ಗೆ ಸೇರ್ಬೇಕು. ಅಂಡ್ ಸುಷ್ಮಿತಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿಯೊಂದು ಏನಾದ್ರೂ ಸ್ಟಾರ್ಟ್ ಮಾಡಿದಾಗ ತುಂಬಾ ಕಲಿತಾ ಹೋಗ್ತೀವಿ. ಹಾಗೆ ಕೆಲವ್ರನ್ನ ಮೀಟ್ ಮಾಡ್ತೀವಿ. ಆ ತರ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಇವರು. ಅಂಡ್ ಇದರದ್ದು ಔಟ್ಪುಟ್ ಮಾತ್ರ ತುಂಬಾ ರಿಚ್ ಆಗಿದೆ. ಬಟ್ ನಾವು ಇದನ್ನ ಪ್ರೊಡಕ್ಷನ್ ಅಂತ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಕಾಂಪ್ರಮೈಸ್ಡ್ ಆಗಿ ಮಾಡಿದ್ವಿ. ಯಾಕಂದ್ರೆ ನಮ್ದು ಒಂದೇ ಇಂಟೆನ್ಷನ್ ಇದ್ದಿದ್ದು ಪ್ರಾಡಕ್ಟ್ಗೆ ಇದ್ರದ್ದು ಮ್ಯಾಕ್ಸಿಮಮ್ ಫೀಡ್ ಮಾಡೋಣ ಅಂತ. ಸೊ ಅದೇ ರೀತಿ ನಮ್ಮ ಹತ್ರ ಇದ್ದ ಸಖತ್ ಕಮ್ಮಿ ಇದ್ರಲ್ಲೇನೆ ಅವರು ತುಂಬಾ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಜಯ್ ಅವರು ಕೂಡ ಸೆಟ್ಟಲ್ಲೂ ಅವರು ತುಂಬಾನೇ ನಮ್ಗೆ ಲೈಕ್ ಅವರು ಇನ್ನೊಂದು ಸಿನಿಮಾನಲ್ಲಿ ವರ್ಕ್ ಮಾಡ್ತಾ ಇದ್ರು ಬಂದು ಇದಕ್ಕೋಸ್ಕರ ನಮಗೆ ಕೆಲಸ ಮಾಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಟ್ರಾಫಿಕ್ ಇತ್ತು, ಹಂಗಾಗಿ ಒಂದು 5 ನಿಮಿಷ ತಡ ಆಗೋಯ್ತು. ಬಾಯ್ ಜಮೇಲಕ್ಕೆ. ಅಲ್ಲ, ನೀವು ಯಾವಾಗಲೂ ಫ್ಲೈಟಲ್ಲಿ ಬರ್ತೀರಿ, ನಮ್ದು ಅಂಬಾರಿ ಸ್ವಲ್ಪ ಸ್ಲೋ ಅಲ್ವಾ? ಅಂಬಾರಿ ಸ್ಲೋ. ಮೊದಲನೇದಾಗಿ ಹೇಳ್ಬೇಕು ಅಂತಂದರೆ AJ ಬಗ್ಗೆ ಹೇಳಬೇಕು. AJ ನನಗೆ ತುಂಬ ಹಳೆ ಪರಿಚಯ ಅಂತಂತಂದರೆ ಕಿಸ್ಸಲ್ಲಿ ಆ್ಯಕ್ಚುಲಿ ಕಿಸ್ ಅಂತ ಸಿನಿಮಾ ಮಾಡ್ಬೇಕಂತಂದಾಗ ಫಸ್ಟ್ ಯಾರೋ ಬೇರೆಯವರೊಬ್ಬರು ಕ್ಯಾಮ್ರಾಮನ್ ಇದ್ರು. ಒಂದು 5 days ನಾನು ಶೂಟಿಂಗ್ ಶುರು ಮಾಡಬೇಕಾದ್ರೆ ಅವ್ರಿಗೇನೋ ಕಾರಣಾಂತರಗಳಿಂದ ಮಾಡೋಕ್ಕಾಗಲ್ಲ ನನಗೆ ಅಂತಂದ್ಬಿಟ್ಟು ಹೋದಾಗ ನನಗೆ ಇವನು ಭುವನ್, ನಾನು ಫ್ರೆಂಡ್, ಅವ್ರ ಮನೆಯಲ್ಲಿ ಇವನು ಯಾವುದೋ ಒಂದು ವಿಡಿಯೋ ತೋರಿಸಿದ್ದ ಮೊಬೈಲಲ್ಲಿ. ಆವಾಗ ಸಖತ್ ಇತ್ತು ಶಾರ್ಟ್ಸ್, ಅವನ್ನೆಲ್ಲ ಅವ್ನು ತೆಗ್ದಿರೋದೆಲ್ಲ ಆ ಸ್ಟಡಿ ಶಾರ್ಟ್ಸ್ಗಳು ತುಂಬ ಒಂಥರ ಪೇಂಟಿಂಗ್ ಥರ ಇತ್ತು. ಚೆನ್ನಾಗಿ ಮಾಡಿದ್ಯಾ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ ಅಷ್ಟೇ. ಆ 5 ದಿನದ ಗ್ಯಾಪಲ್ಲಿ ಆ ಕ್ಯಾಮ್ರಾಮನ್ ಮಾಡಿಲ್ಲ ಅಂತಂದಾಗ ಫಸ್ಟ್ ಫೋನ್ ಮಾಡಿದ್ದೆ, ಭುವನ್ ಕಾಲ್ ಮಾಡಿದೆ. ನಿಮ್ಮ ಮನೇಲಿ ಯಾರೋ ಒಬ್ಬ ಹುಡುಗ ಒಂದು ಮೊಬೈಲಲ್ಲಿ ಒಂದು ವಿಡಿಯೋ ತೋರಿಸಿದ್ನಲ್ಲ, ಅವನನ್ನು ಕಳಿಸು ಅಂತ. ಬಂದ ಇವನು. ಬಂದಾದ್ಮೇಲೆ ಕಿಸ್ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ವರ್ಕ್ ಮಾಡೋ ಅಂತಂದೆ. ಅಣ್ಣ, ನಾನು ಯಾವತ್ತೂ ಸಿನಿಮಾನೇ ಮಾಡಿಲ್ಲ, ನನಗೆ ಸಿನಿಮಾದ್ದು ಇದೇನು ಗೊತ್ತಿಲ್ಲ, ಮಾಡು ಪರವಾಗಿಲ್ಲ. ಒಂದ್ಸರಿ ತೆಗೆದ್ರೆ ತಪ್ಪಾದ್ರೆ ಇನ್ನೊಂದು ಶಾರ್ಟು, ಇನ್ನೊಂದ್ಸರಿ ತೆಗೆದ್ರೆ ಇನ್ನೊಂದು ಶಾರ್ಟು, ಅದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆವಾಗ ಶುರುವಾಗಿದ್ದು ನಂದು ಒಂದು ಜರ್ನಿ. ಅಂದ್ರೆ ಇವನು ಶಾರ್ಟ್ ಇಟ್ರೆ ಅವನಲ್ಲಿ ಏನೋ ಅವನ ಕ್ಯಾಮ್ರಾದಲ್ಲಿ ಒಂದು ಮ್ಯಾಜಿಕ್ ಇದೆ. ಒಂದು ಸ್ಟಡಿ ಶಾಟ್ ಅಂತ ಇಟ್ರೆ ಒಂದು ಪೇಂಟಿಂಗ್ ತರ ಇರುತ್ತೆ. ಆ ಥರದ್ದು ನನ್ನ ಕಿಸ್ ಜರ್ನಿಲಿ ನನ್ನ
ಇಡೀ ಕಥೆನ ಒಂದಷ್ಟು ಶಾರ್ಟ್ಸ್ಗಳನ್ನ ನಾನು ಏನು ಹೇಳಿದ್ರು ಅವನಿಗೆ ಫಸ್ಟ್ ಸಿನಿಮಾ ಅಂತ ಬಂದಾಗ ಆ ಟ್ರ್ಯಾಕ್ ಅಂಡ್ ಟ್ರಾಲಿ ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಇತ್ತು. 1-2 ದಿನಕ್ಕೆ ಕಲ್ತ್ಕೊಂಡ ಅವನು ಇದೇ ಯಾವ್ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. 3-4ನೇ ದಿನಕ್ಕೆ ಸಿನಿಮಾ ಗೊತ್ತಿಲ್ಲ ಅಂತಂದವನು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಡೀ ಕಿಸ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದಂಥ ಏಜೆ ತುಂಬಾ ಚೆನ್ನಾಗಿ ಮಾಡಿದ್ದ. ನನಗೆ ಈ ತುಂಬಾ ಇಷ್ಟವಾದಂಥ ಕ್ಯಾಮ್ರಾಮನ್ ಅನ್ನೋದಕ್ಕಿಂತ ತುಂಬಾ ಇಷ್ಟವಾದ ಹುಡುಗ ಏನ್ ಹೇಳಿದ್ರು ಮಾಡಲ್ಲ ಅಂತ ಹೇಳ್ದಂಥ ವ್ಯಕ್ತಿನೇ ಅಲ್ಲ. ಆಲ್ ದ ವೆರಿ ಬೆಸ್ಟ್, ಇವ್ನಿಗೆ ಒಳ್ಳೇದಾಗ್ಲಿ. ಈ ಕ್ಯಾಮ್ರಾ ವರ್ಕ್ ನೋಡಿದ್ರೆ ಮತ್ತೆ ಅವನ ಶಾರ್ಟ್ಸ್ಗಳು ನೋಡಿದ್ರೆ ಅವ್ನು ಹೇಳಿರೋ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಇಂದನು ಅಣ್ಣ ನಾನು ಡೈರೆಕ್ಟರ್ ಆಗ್ಬೇಕಂತ ಹೇಳೋನು, ಬಟ್ ಇವತ್ತು ಒಂದು ಸಾಂಗ್ ಡೈರೆಕ್ಟ್ ಮಾಡಿದ್ದಾನೆ. ಆಲ್ ದ ವೆರಿ ಬೆಸ್ಟ್ ಏಜೆ, ಗುಡ್ ಲಕ್, ಒಳ್ಳೇದಾಗ್ಲಿ. ಮತ್ತೆ ಇನ್ನೊಂದೇನಂತಂದ್ರೆ ಆ ಸಾಂಗ್ಗೆ ಸಪೋರ್ಟ್ ಮಾಡಿರುವಂಥದ್ದು ಆ ಲೊಕೇಶನ್ ಊಟಿಗೆ ನಾವು ಕಿಸ್ಗೋದಾಗ ರಾಂಗ್ ಟೈಮ್ ನಾವು ಆಕ್ಚುಲಿ ಅದನ್ನ ಶೂಟ್ ಮಾಡಕ್ ಹೋದಾಗ ಆ ಟೈಮಲ್ಲಿ ನಾವಿಬ್ರು ಡಿಸ್ಕಸ್ ಮಾಡಿದ್ವಿ, ಒಂಚೂರು ಮಿಸ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಈ ಜಾಗದಲ್ಲಿ ಒಂದಷ್ಟು ಅಂದ್ರೆ ತುಂಬಾ ಒಳ್ಳೆ ಜಾಗ ಅದು. ಅವಾಗ ಆ ಜಾಗದಲ್ಲಿ ಹೋಗಿ ಪರ್ಫೆಕ್ಟ್ ಟೈಮಲ್ಲಿ ಶೂಟ್ ಮಾಡಿದಾನೆ. ನಿಜವಾಗ್ಲೂ ಒಂದೊಂದು ಫ್ರೇಮ್ ಕೂಡ ತುಂಬಾ ಅದ್ಭುತವಾದಂತ ಒಂದು ಪೇಂಟಿಂಗ್ ತರ ಇದೆ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿರೋದು ಅಥರ್ವ ಮತ್ತೆ ಸುಷ್ಮಿತಾ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನಿಮ್ ಜೋಡಿ, ತುಂಬಾ ರಿಯಲ್. ಯಾವಾಗ್ಲೂ ಒಂದು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಸಿನಿಮಾದಲ್ಲಿ ಆಗ್ಬೋದು, ನಿಜ ಜೀವನದಲ್ಲಿ ಆಗ್ಬೋದು, ಅವ್ರಿಬ್ರದ್ದು ರ್ಯಾಪ್ ಚೆನ್ನಾಗಿರ್ಬೇಕು. ನಿಮ್ಮಿಬ್ರದ್ದು ರ್ಯಾಪ್ ವರ್ಕೌಟ್ ಆಗಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಲವ್ ಸ್ಟೋರಿ ಹೇಳ್ಬೇಕಾದ್ರೆ ಇವ್ರಿಬ್ರಿಗೂ ಮ್ಯಾಚ್ ಆಗ್ತಿಲ್ಲ, ಅವನೇನೋ ಹೇಳ್ತಿದ್ದಾನೆ ಇವನೇನೋ ಹೇಳ್ತಿದ್ದಾನೆ. ಆ ಶಾರ್ಟ್ ತಕ್ಕನಾಗಿ ಅವ್ರ ಲುಕ್ ಆಗ್ಬೋದು, ಅವ್ರ ಸ್ಮೈಲ್ ಆಗ್ಬೋದು, ಆ ಕಣ್ಣಲ್ಲಿ ನಿಜವಾಗ್ಲೂ ಭವಿಷ್ಯದಲ್ಲಿ ಒಂದು ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗುವಂತ ಪ್ರತಿಯೊಂದು ಲಕ್ಷಣನು ಈ ಸಾಂಗ್ ಅಲ್ಲಿ ಮತ್ತೆ ಅವ್ರ ಕಂಪೋಸಿಷನ್ ಅಲ್ಲಿ ಮತ್ತೆ ಆ ಸಿಂಗರ್ ವಾಯ್ಸ್ ಅಲ್ಲಿ ಕಾಣಿಸುತ್ತೆ. ಆಲ್ ದ ವೆರಿ ಬೆಸ್ಟ್ ಎಲ್ಲಾರ್ಗು, ಇಡೀ ಚಿತ್ರತಂಡಕ್ಕೆ. ತುಂಬಾ ಮುದ್ದಾಗಿ ತುಂಬಾ ಶ್ರದ್ಧೆಯಿಂದ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದೀರಾ. ತುಂಬಾ ಆರ್ಟ್ ಇಂದ ಹೇಳ್ತಾ ಇದ್ದೀನಿ. ಗುಡ್ ಲಕ್, ಆಲ್ ದ ವೆರಿ ಬೆಸ್ಟ್.